ಈಗ ಬೇಜಾನ್ ಇದೆ ಈ ಜಾಗದಲ್ಲಿ. ಹಾಯ್ ಬ್ರೋ. ನಿನ್ನೆ ಅನ್ಕೊಂಡಿದ್ದೆ ಅನ್ಸಿದ್ಯಾ ಮೋಸ್ಟ್ಲಿ ಕೊರಲ್ ಐಲ್ಯಾಂಡ್ ಮತ್ತೆ ಆಗೋ ಚಾನ್ಸಸ್ ಇದೆ ಅಂತ ಹಂಗೆ ಮೀಟ್ ಹೌದಾ? ಸೊ ಬ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅದರಲ್ಲಿ ಏನೈತೆ ಬ್ರೋ ಫಾರಿನ್ಸ್ ಇದ್ದಾರೆ ಆದ್ರೆ ಇದು ಗೋವಾ ಮಿನಿ ಗೋವಾ ಆಗ್ಬಿಟ್ಟೈತೆ. ಎಲ್ಲ ಸವಾಡಿಕಾ. ಸೊ ನಿಂದೆ ಕಡೆ ನೋಡ್ಬೋದು ಪಟಾಯ ಸಿಟಿ ಅಂತ ಸಹ ಇಲ್ಲಿ ಹಾಕಿದ್ದಾರೆ. ಮಿಸ್ ಮಾಡಲೇಬೇಡಿ, ಸಕ್ಕತ್ತಾಗಿದೆ. ಸೊ ಚೆನ್ನಾಗಿದೆಯಲ್ಲ. ಮ್ಯಾಂಗೋ ಸ್ಲೈಸಸ್ಸು ಇದು 60-70 ಬ್ಯಾಟ್. ಮೇಡ್ ಇನ್ ಥೈಲ್ಯಾಂಡ್ ಆ್ಯಕ್ಚುಲಿ. ಹಾಂಗ್ ಟಾಂಗ್ ಅಂತ 2100 ರೂಪೀಸ್ ಆಗುತ್ತೆ. ಸೊ 600 ಬಾಟ್ ಇದು. ಹೇ ಗೈಸ್, ಇವಾಗ ನಾವು ನಮ್ಮ ಹೋಟೆಲಲ್ಲಿ ಸ್ನಾನ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಾಯಿತು. ಸೊ ಹಿಂದೆಗಡೆ ಬಸ್ ನೋಡ್ತಾ ಇದ್ದೀರಾ. ಈ ಬಸ್ಸಲ್ಲಿ ನಾವೀಗ ಹೋಗೋದು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವೀಗ ಇರೋದು ಪಟಾಯ ಸಿಟಿಲಿ ಆಯಿತಾ. ಪಟಾಯ ಸಿಟಿಯಿಂದ ನಾವು ಹೋಗ್ತಾ ಇದ್ದೀವಿ ಕೋರಲ್ ಐಲ್ಯಾಂಡಿಗೆ. ಸೊ ಕೋರಲ್ ಐಲ್ಯಾಂಡಲ್ಲಿ ಭಾಳಷ್ಟು ಆ್ಯಕ್ಟಿವಿಟೀಸ್ ಇದೆ. ಸ್ಪೀಡ್ ಬೋಟ್ ಇದೆ, ಅಲ್ಲಿ ಇದು ಸ್ಕೂಬಾ ಇದೆ, ಆಮೇಲೆ ಪ್ಯಾರಾಗ್ಲೈಡಿಂಗ್ ಇದೆ, ಎಲ್ಲ ಪ್ಯಾರಾಸೈಲಿಂಗ್ ಇದೆ, ಎಲ್ಲ ಇದೆ. ಯಾವ ಆ್ಯಕ್ಟಿವಿಟೀಸ್ ಬೇಕೋ ಚೂಸ್ ಮಾಡಿಕೊಂಡು ಎಲ್ಲವನ್ನು ಆಡ್ಬೋದು. ಸೊ ಬಲ್ಕಲ್ಲಿ ತೊಗೊಂಡಾಗ ನಮ್ಗೆ ಕಮ್ಮಿ ಬೀಳುತ್ತೆ. ಸೊ ಲೆಟ್ ಮಾಡೋದು ಬೇಡ, ಆಲ್ರೆಡಿ ಬಸ್ಸು ಕಾಯ್ತಾ ಇದೆ. ಸೊ ಇದೇ ಬಸ್ಸಲ್ಲಿ ನಾನೀಗ ಪಟಾಯ ಸಿಟಿಯಿಂದ ಕೋರಲ್ ಐಲ್ಯಾಂಡಿಗೆ. ಸೊ ಕೋರಲ್ ಐಲ್ಯಾಂಡಿಗೆ ಹೋಗಿ ಅಲ್ಲಿಂದ ಸ್ಪೀಡ್ ಬೋಟು. ಅದು ಸ್ಪೀಡ್ ಬೋಟ್ ಏನಕ್ಕೆ ಅಂದರೆ ಆ ಬೋಟ್ ಅಷ್ಟು ಸ್ಪೀಡಾಗಿ ಹೋಗುತ್ತೆ. ಸೊ ಏನು ದಡದಿಂದ ಐಲ್ಯಾಂಡ್ ಮಧ್ಯದಲ್ಲಿದೆ. ಸೊ ಅಲ್ಲಿಗೆ ಸ್ಪೀಡ್ ಬೋಟಲ್ಲಿ ಹೋಗ್ತೀವಿ. ಸಖತ್ ಥ್ರಿಲ್ ಆಗಿರುತ್ತೆ, ಸಖತ್ ಫನ್ ಇರುತ್ತೆ. ವಿಡಿಯೋಸ್ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಸೊ ಈಗ ಲೇಟ್ ಮಾಡೋದು ಬೇಡ, ಜಲ್ದಿ ಹೋಗಿ ಬಸ್ಸು ಕಾಯ್ತಾ ಇದೆ. ಬಸ್ಸಲ್ಲಿ ಹತ್ಕೊಂಡು ನಾವು ಕೋರಲ್ ಐಲ್ಯಾಂಡ್ಗೆ ಈಗ ಹೋಗೋಣ, ಬನ್ನಿ. ಆಲ್ರೈಟ್, ಸೊ ನಮ್ಮ ಬಸ್ಸು ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ, ನಮ್ಮ ಬಸ್ ಇಲ್ಲಿದೆ. ಹಲೋ ಸವಾಡಿಕಾ. ಆಲ್ರೈಟ್, ಈಗ ನಮ್ಮ ಬಸ್ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ. ಸೊ ನಮ್ಮ ಬಸ್ ಇಲ್ಲಿದೆ. ಸೊ ಈಗ ನಾವು ಬಸ್ಸಲ್ಲಿ ಕೂತು ಕೋರಲ್ ಐಲ್ಯಾಂಡ್ಗೆ ಹೋಗೋಣ. Okay, or do not say hi. If you say hi, you know, one day in Thailand, Sawadee Krap. Second day in Thailand, Sawadee Krap. Third day in Thailand, Sawadee Krap. Change transformer. Transformer become lady boy. Alright, yeah. ಫ್ರೆಂಡ್ಸ್, ಈಗ ಜಸ್ಟು ಬಸ್ ಹಿಡಿದ್ವಿ. ನೋಡ್ತಾ ಇದ್ದೀರಾ ನೋಡಿ ಹಿಂದೆಗಡೆ ಕೋರಲ್ ಐಲ್ಯಾಂಡ್. ಸಾಕಷ್ಟು ಜನ ಇದ್ದಾರೆ ನೋಡಿ ಇವತ್ತು ಇಲ್ಲಿ ತುಂಬ ಜನ ಇದ್ದಾರೆ. ಮತ್ತು ಥೈಲ್ಯಾಂಡಲ್ಲಿ ಏನು ಅಂತ ಹೇಳಿದ್ರೆ, ನೀವು ಯಾವ ಡೇ ಆದರೂ ಬನ್ನಿ, ಸಂಡೇ ಆದರೂ ಬನ್ನಿ ಅಥವಾ ವೀಕ್ ಡೇಸ್ ಆದರೂ ಬನ್ನಿ, ಜನ ಹಿಂಗೆ ಇರ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈಗ ಮಂತ್ ಬಂದು ಸೆಪ್ಟೆಂಬರ್ ಆಯಿತಾ. ಸೊ ಸೆಪ್ಟೆಂಬರ್ ಮಂತಲ್ಲಿ ಥೈಲ್ಯಾಂಡಿಗೆ ತುಂಬ ಕಡಿಮೆ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸೆಪ್ಟೆಂಬರ್ ಮಂತು ಆ್ಯಕ್ಚುಲಿ ತುಂಬ ರೈನಿ ಸೀಸನು ಸೆಪ್ಟೆಂಬರ್ ಮಂತು. ಸೊ ಹಾಗಾಗಿ ತುಂಬ ಕಮ್ಮಿ ಜನ. ಬಟ್ ಇಂಥ ರೈನಿ ಸೀಸನಲ್ಲೂ ಸಹ ಸಾಕಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ಸೊ ಹಂಗೆ ನೋಡ್ತೀರಿ ಎಷ್ಟು ಜನ ಇದ್ದಾರೆ ನೋಡಿ. ಸೊ ಈಗ ಬೆಳಿಗ್ಗೆ ಟೈಮ್ ಬಂದು ಇನ್ನು 7:45 ಅಷ್ಟೇ ಟೈಮು. ಸೊ ಥೈಲ್ಯಾಂಡಲ್ಲಿ ಈಗಲೇ ಎಷ್ಟು ಜನ ಇದ್ದಾರೆ. ಇನ್ನು 1 ಅವರ್ ಅಷ್ಟೇ. ಇನ್ನು 1 ಅವರ್ ಆಗಿದ ತಕ್ಷಣ ಇಲ್ಲಿ ತುಂಬ ಜನ ಇರ್ತಾರೆ. ಮತ್ತು ನೀವು ನೋಡ್ತಾ ಇದ್ದೀರಿ ನೋಡಿ ಇಲ್ಲಿ ಪಟಾಯ ಸಿಟಿ. ಇನ್ನೂ ಒಂದು, ನೀವು ಅಕಸ್ಮಾತ್ ನೈಟ್ ಏನಾದ್ರು ಬಂದರೆ ಇಲ್ಲಿ ನೈಟು ಸಖತ್ತಾಗಿರುತ್ತೆ. ಅಲ್ಲಿ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಸಖತ್ತಾಗಿರುತ್ತೆ ನೋಡೋಕ್ಕೆ. ಮತ್ತು ಅಲ್ಲಿ ಮೇಲೆ ನೋಡಿ ಪಟಾಯ ಅಂತ ಇದೆಯಲ್ಲ, ಪಟಾಯ ಅಲ್ಲೊಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಹತ್ರನೂ ಹೋಗ್ಬೋದು. ಆ ಬ್ರಿಡ್ಜ್ ಹತ್ರ ಹೋದರೆ ಇನ್ನೂ ತುಂಬ ಹತ್ರವರೆಗೂ ಹೋಗ್ಬೋದು. ಅಲ್ಲಿ ಫೋಟೋಸ್ಗೂ ಸಹ ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಅದು ಸಹ ನೀವು ಬಂದರೆ ಇಲ್ಲಿ ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್, ಈಗ ಕೋರಲ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಕೈ ಮೇಲೆ ಪ್ಯಾಕೇಜ್ ತೊಗೊಂಡಿದ್ವಲ್ಲ. ಸೊ ಪ್ಯಾಕೇಜ್ ಪ್ಯಾಕೇಜ್ ಮೇಲೆ ಬರ್ತಾ ಇದ್ದಾರೆ. ಸೊ ನೋಡಿ ಬರೆದ್ರು. ಸೊ ಈಗ ನಮ್ಮ ಬೋಟ್ ಬರುತ್ತೆ, ಸ್ಪೀಡ್ ಬೋಟ್ ಬಂದ ತಕ್ಷಣ ಹತ್ಕೊಂಡು ನಮ್ಮ ಐಲ್ಯಾಂಡಿಗೆ ಹೋಗ್ತೀವಿ. ಅಲ್ಲಿ ಆ್ಯಕ್ಟಿವಿಟೀಸ್ ಇರುತ್ತೆ. ಆ್ಯಕ್ಟಿವಿಟೀಸ್ಗೆ ಹೋಗಿ ಮುಂಚೆ ಅಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಂತೆ. ಇನ್ಸ್ಟ್ರಕ್ಷನ್ಸ್ ತೊಗೊಂಡು ಮತ್ತು ನಾವು ಯಾವ ಗೇಮ್ ಬೇಕೋ ಆ ಗೇಮ್ ಆಡೋಕ್ಕೆ ಹೋಗ್ಬೋದು. ಮತ್ತು ಇಲ್ಲಿ ಅಡ್ವಾಂಟೇಜ್ ಏನು ಅಂದರೆ, ಇಲ್ಲಿ ಗೂಗಲ್ ಪೇ ಮತ್ತು ಫೋನ್ಪೇ ಸಹ ಅಕ್ಸೆಪ್ಟ್ ಮಾಡ್ತಾರೆ. ಇದು ಒಂದೇ ಕಡೆ, ನಾನು ಇಷ್ಟು ನೋಡಿದ ಕಡೆ ಈ ಒಂದೇ ಕಡೆನೇ ಗೂಗಲ್ ಪೇ ಮತ್ತು ಫೋನ್ಪೇ ಅಕ್ಸೆಪ್ಟ್ ಮಾಡಿದ್ದು. ಬಟ್ ನಾವು ಬೇರೆ ಎಲ್ಲೇ ಹೋದರೂ ಬರೀ ಕ್ಯಾಶ್, ಥೈ ಬಾಟ್ ಕ್ಯಾಶೇ ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಆ್ಯಕ್ಟಿವಿಟೀಸ್ಗೆ ಫೋನ್ಪೇ ಮತ್ತು ಗೂಗಲ್ ಪೇ ಸಹ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಖುಷಿ ವಿಚಾರ ಇಲ್ಲಿ. ಗೈಸ್, ಇವಾಗ ಪಟಾಯ ಸೈನ್ ಬೋರ್ಡ್ ಹತ್ರ ಹೋಗಿದ್ವಿ ನೋಡಿ. ಇಲ್ಲಿ ಹಿಂದೆಗಡೆ ಸೈನ್ ಬೋರ್ಡ್ ಕಾಣ್ತಾ ಇದೆ. ಸೊ ಅಲ್ಲಿ ಸೆಲ್ಫಿ ತೊಗೊಂಡ್ವಿ. ಮತ್ತು ಈಗ ನೋಡ್ತಾ ಇದ್ದೀವಿ ನೋಡಿ, ಇದು ಪಟಾಯ ಬೀಚ್ ಆಯಿತಾ. ಸೊ ಇಲ್ಲಿಂದ ನಮಗೆ
ಕೋರಲ್ ಐಲ್ಯಾಂಡಿಗೆ ಹೋಗೋದಕ್ಕೆ ಇಲ್ಲಿ ಸ್ಪೀಡ್ ಬೋಟ್ ಸಿಗುತ್ತೆ. ಇಲ್ಲಿ ಏನು ಬೋಟ್ಸ್ ನೋಡ್ತಾ ಇದ್ದೀರಾ ಇದು ಸ್ಪೀಡ್ ಬೋಟ್ ಅಂತ ಕರೀತಾರೆ. ಸೊ ಇದೇ ಬೋಟಲ್ಲಿ ಇವಾಗ ನಾವು ಇಲ್ಲಿಂದ ಕೋರಲ್ ಐಲ್ಯಾಂಡಿಗೆ ಹೋಗ್ತೀವಿ. ಸೊ ಅಲ್ಲಿಂದ ನಮ್ಮ ಪ್ಯಾಕೇಜು ಅಥವಾ ನಮ್ಮ ಹಲೋ ಸರ್, ಸೊ ಅಲ್ಲಿಂದ ನಮ್ಮ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಯಾವುದಾದ್ರೂ ಗೇಮ್ಸ್ ಏನಾದರೂ ಬೇಕು ಅಂದರೆ ನಾವು ಅಲ್ಲೇ ಆನ್ ದಿ ಸ್ಪಾಟ್ ಕೊಟ್ಟು ಬುಕ್ ಮಾಡಿಕೊಂಡು ಹಂಗೆ ಆಡ್ಬೋದು, ಹಂಗೂ ಸಹ ಇರುತ್ತೆ. ಸೊ ಈಗ ಬನ್ನಿ ಬೇಗ ಹೋಗಿ ನಮ್ಮ ಸ್ಪೀಡ್ ಬೋಟ್ನ ಹತ್ಕೊಂಡು ಅದನ್ನ ಎಂಜಾಯ್ ಮಾಡೋಣಂತೆ. ಓಕೆ ಗೈಸ್, ಇವಾಗ ಸ್ಪೀಡ್ ಬೋಟ್ಗೆ ಹೋಗಬೇಕು. ಸ್ಪೀಡ್ ಬೋಟ್ ಹೋಗೋಕ್ಕೆ ಅಲ್ಲಿ ಬ್ರಿಡ್ಜ್ ದಾಟ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ ನೋಡಿ. ಇದು ಒಂಥರ ಸಮುದ್ರದ ಮೇಲ್ಗಡೆ ಇರುವಂಥ ಒಂದು ಏನಂತ ಹೇಳ್ತಾರೆ ಪಾತ್ವೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಆಲ್ರೆಡಿ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಸ್ಪೀಡ್ ಬಂದ ತಕ್ಷಣ ಅಲ್ಲಿಗೆ ನಾವು ಟ್ರಾನ್ಸ್ಫರ್ ಆಗಿ ಇಲ್ಲಿಂದ ಕೋರಲ್ ಐಲ್ಯಾಂಡ್ಗೆ ಹೋಗ್ತೀವಿ. ಸೊ ನೋಡೋಣ, ಸ್ಪೀಡ್ ಬೋಟಿನ ಯಾವುದೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ. ಸೊ ಬಂದ ತಕ್ಷಣ ಹತ್ಕೊಂಡು ಚಕ ಅಂತ ಐಲ್ಯಾಂಡಿಗೆ ಹೋಗ್ತಾ ಇರೋದೆ. ಈಗ ಅಬ್ಸರ್ವ್ ಮಾಡ್ತಾ ಇದ್ರೆ ನೋಡಿ, ಇದು ಒಂದು ಪ್ಲಾಸ್ಟಿಕ್ ಚಕ್ಕೆ ಥರ ಅನಿಸುತ್ತೆ. ಆ್ಯಕ್ಚುಲಿ ತೇಲ್ತಾ ಇದೆ ಅಲ್ಲಿ ನೀರ್ ಮೇಲೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ ನೀವು, ಇಲ್ಲಿ ಒಂದು ಪೋಲ್ ಇಟ್ಟಿದಾರಲ್ಲ, ಆ ಪೋಲು ಆ ವೇವ್ಸಿಗೆ ಅಲ್ಲಾಡ್ತಾ ಇದೆ ನೋಡಿ, ವೇವ್ಸಿಗೆ ಅಲ್ಲಾಡ್ತಾ ಇದೆ. ಆ್ಯಕ್ಚುಲಿ ನಾವು ಅಲ್ಲಾಡ್ತಾ ಇದ್ದೀವಿ. ಈ ಒಂದು ಪ್ಲ್ಯಾಂಕ್ ಏನಿದೆ, ಈ ಪ್ಲ್ಯಾಂಕ್ ಫ್ಲೋಟ್ ಆಗ್ತಾ ಇದೆ. ಸೊ ಎಷ್ಟು ಚೆನ್ನಾಗಿ ಫೀಲ್ ಆಗ್ತಿದೆ ಗೊತ್ತಾ ನಮಗದು, ಸೂಪರ್ ಆಗಿದೆ. ಫ್ರೆಂಡ್ಸ್, ಫೈನಲಿ ಬೋಟ್ ಬಂದಿದೆ, ನೋಡ್ತಾ ಇದ್ದೀರಲ್ಲ. ಸೊ ಬನ್ನಿ ಬೇಗ ಬೋಟಲ್ಲಿ ಹತ್ಕೊಂಡು ಒಳಗೆ ಹೋಗೋಣ. ಸೊ ನೋಡಿ ಬೋಟು ಹತ್ತಾ ಇದ್ದೀನಿ. ವಾವ್, ಎಸ್ ಫೈನಲಿ ಬೋಟ್ ಒಳಗೆ ಬಂದೆ. ಓಕೆ, ನಮ್ಮ ಬೋಟು ಇಲ್ಲಿ ಶುರುವಾಗುತ್ತೆ. ಸ್ನೇಹಿತರೆ, ನಮ್ಮ ಸ್ಪೀಡ್ ಬೋಟ್ ಶುರುವಾಗೇ ಹೋಯಿತು, ನೋಡ್ತಾ ಇದ್ದೀರಾ ನೋಡಿ. ಅಮೇಜಿಂಗ್ ಆಗಿದೆ. ಎಲ್ಲರೂ ಹೋಗ್ತಾ ಇದ್ದೀವಿ, ಸಖತ್ ಸ್ಪೀಡಾಗಿ ಸಖತ್ ವೇಗವಾಗಿ ಹೋಗ್ತಾ ಇರೋದನ್ನ ಅಬ್ಸರ್ವ್ ಮಾಡ್ತಾ ನೋಡಿ. ಬಂದಾಯಿತು. ಈಗ ಇಲ್ಲಿ ಒಂದು ಸ್ಮಾಲ್ ಸ್ಟೇಷನ್ ಥರ ಇದೆ. ಇಲ್ಲಿ ನಾವು ಬಂದು ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಆಮೇಲೆ ಇನ್ಸ್ಟ್ರಕ್ಷನ್ಸ್ ತೊಗೊಂಡು ಮತ್ತೆ ನಾವು ಬೇರೆ ಬೋಟ್ ಚೇಂಜ್ ಮಾಡಿಕೊಂಡು ಕೋರಲ್ ಐಲ್ಯಾಂಡಿಗೆ ಹೋಗ್ತೀವಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಓಕೆ, ಸೊ ಇವಾಗ ಬೋಟಿಂದ ಹೊರಗೆ ಹೋಗಬೇಕು. ಓಕೆ ರೈಟ್. ಸೊ ಬೋಟಿಂದ ಹೊರಗೆ ಬಂದಾಯಿತು. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸ್ಮಾಲ್ ಸ್ಟೇಜ್ ಥರ ಮಾಡಿದ್ದಾರೆ. ಇಲ್ಲಿ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಅಲ್ಲಿ ಪ್ರಿಕಾಷನರಿ ಮೆಷರ್ಸ್ ಏನೇನು ತೊಗೋಬೇಕು, ಯಾವ್ಯಾವ ಥರ ಗೇಮ್ಸ್ ಇದೆ, ಪ್ರತಿಯೊಂದ್ರ ಬಗ್ಗೆನೂ ಮಾಹಿತಿ ಕೊಡ್ತಾರೆ. ಟಿಕೆಟ್ಸ್ ಎಲ್ಲಿ ಕೊಡ್ತಾರೆ, ಎಷ್ಟು ಪ್ರೈಸ್ ಇದೆ, ಯಾವ್ಯಾವ ಥರ ಪ್ಯಾಕೇಜಸ್ ಇದೆ, ಆ ಥರ ಪ್ರತಿಯೊಂದು ಸಹ ನಮಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಅದನ್ನ ತೊಗೊಂಡು ನಾವು ಮತ್ತೆ ಮುಂದಕ್ಕೆ ಹೋಗ್ತೀವಿ. ಓಕೆ, ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಪ್ಯಾರಾಸೈಲಿಂಗ್ ಮಾತ್ರ ಮಾಡ್ತಾರೆ. ಸೊ ಇದೇ ಥರ ನೋಡಿ, ಇಲ್ಲಿ ಎಷ್ಟೊಂದಿದೆ ನೋಡಿ, ಅಲ್ಲೊಂದಿದೆ, ಆ ಕಡೆ ಅಲ್ಲೊಂದಿದೆ, ಆ ಕಡೆ ಅಲ್ಲೊಂದಿದೆ, ಆ ಕಡೆ ಅಲ್ಲೊಂದಿದೆ. ಸೊ ಈ ಥರ ಇದು ತುಂಬ ಇರುತ್ತೆ. ಸೊ ನಾವು ಯಾವ ಪ್ಯಾಕೇಜ್ನ ಯಾರ ಜೊತೆ ಪ್ಯಾಕೇಜ್ ಬುಕ್ ಮಾಡ್ಕೋತೀವಿ, ಸೊ ಅವ್ರದ್ದು ಪ್ಲೇಸಸ್ ಅದಲ್ಲಿರುತ್ತೆ. ಸೊ ಅವರು ಜಾಗ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನ ಆಡಿಸ್ತಾರೆ. ಸೊ ನಾವು ಈ ಒಂದು ಜಾಗ ಬಂದ್ವಲ್ಲ, ಸೊ ಇಲ್ಲಿ ನಮಗೆ ಮೊದಲನೇದಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಆಮೇಲೆ ಇಲ್ಲಿ ಪ್ಯಾರಾಸೈಲಿಂಗ್ ನೋಡ್ತಾ ಇದ್ದಾರೆ, ಭಾಳ ಜನ ಪ್ಯಾರಾಸೈಲಿಂಗ್ ಮಾಡ್ತಾ ಇದ್ದಾರೆ. ಸೊ ಇದಾದ ನಂತರ ನಮಗೆ ನೆಕ್ಸ್ಟ್ ಐಲ್ಯಾಂಡ್ ಅಂತ ಸ್ನೇಹಿತರೆ, ಈಗ ಕೋರಲ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ ಮತ್ತೆ. ಸೊ ಇಲ್ಲಿ ಪ್ಯಾರಾಸ್ಲೈಡಿಂಗ್ ಯಾರ್ಯಾರು ಆಡ್ತಾರೆ ಅವರು ಆಡ್ಬೋದಾಗಿತ್ತು, ಯಾರು ಆಡಲ್ಲ ಅವ್ರು ಜಸ್ಟ್ ವೇಟ್ ಮಾಡ್ಬೋದು ಅಷ್ಟೇ. ಸೊ ಈಗ ಕೋರಲ್ ಐಲ್ಯಾಂಡ್ ಹತ್ತ ನಮ್ಮ ಪ್ರಯಾಣ ಸಾಗಿಸೋಣ. ಫ್ರೆಂಡ್ಸ್, ಈಗ ಕೋರಲ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಸೂಪರ್ ಆಗಿದೆ.
ಮಿಸ್ ಮಾಡಲೇಬೇಡಿ, ಸಕ್ಕತ್ತಾಗಿದೆ. ಸ್ನೇಹಿತರೆ, ಫೈನಲಿ ಅಂತೂ ಇಂತೂ ಕೋರಲ್ ಐಲ್ಯಾಂಡಿಗೆ ಬಂದೇ ಬಿಟ್ವಿ. ಸೊ ಇಲ್ಲಿರುವಂಥ ಆ್ಯಕ್ಟಿವಿಟಿ ಬಂದ್ಬಿಟ್ಟು ಸಿ ವಾಕ್ ಅಂತ. ಸೊ ನೋಡಿರ್ತೀರಾ, ಅಂಡರ್ ಸಿ ವಾಕ್ ಮೇಲ್ಗಡೆ ತಲೆಗೆ ಒಂದು ಹೆಲ್ಮೆಟ್ ಎಲ್ಲ ಕೊಡ್ತಾರೆ, ಅದು ಹಾಕ್ಕೊಂಡು ಒಳಗೆ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ಬೋದು. ಅಂದರೆ ಸಿ ಲೆವೆಲ್ ಅಂಡರ್ ಗ್ರೌಂಡ್ ಕರ್ಕೊಂಡು ಹೋಗ್ತಾರೆ, ನೆಲ ಮುಟ್ಟುತ್ತೆ. ಸೊ ಅಲ್ಲಿ ಒಳಗೆ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಒಳಗಡೆ. ಅದು ಅಮೇಸಿಂಗ್ ಆಗಿರುವಂಥ ಎಕ್ಸ್ಪೀರಿಯನ್ಸು. ಬಟ್ ಆದರೆ ಇದು ಭಯಂಕರ ಕಾಸ್ಟ್ಲಿ ಇದೆ, ಆಲ್ಮೋಸ್ಟ್ 4,500 ಇಂಡಿಯನ್ ರುಪೀಸು. ಸೊ ನನಗೆ ಯಾಕೋ ಅದು ವರ್ತ್ ಅನಿಸಲ್ಲ, ಬಿಕಾಸ್ ಬೇರೆ ಕಡೆ ನಮ್ಮ ಇಂಡಿಯಾಲಿ ಇದಕ್ಕಿಂತ ಕಮ್ಮಿಗಿದೆ. ಸೊ ನಾನು ಅಲ್ಲಿ ಟ್ರೈ ಮಾಡೋಣ ಅನ್ಕೊತಾ ಇದ್ದೀನಿ. ನೀವ್ಯಾದ್ರೂ ಇಲ್ಲಿ ಬಂದರೆ ಟ್ರೈ ಮಾಡೋಂಗಿದ್ರೆ ಮಾಡ್ಬೋದು. ಸೊ ಯಾರ್ಯಾರು ಟಿಕೆಟ್ ತೊಗೊಂಡಿದ್ದಾರೆ, ಅಂಡರ್ ಸಿ ವಾಟರ್ಗೆ ಟಿಕೆಟ್ ತೊಗೊಂಡಿದ್ದಾರೆ, ಅವರು ಮಾತ್ರ ಹೋಗ್ತಾರೆ. ಮಿಕ್ಕಿದವರು ಇಲ್ಲೇ ಇರ್ಬೋದು. ಅಂಡರ್ ಸಿ ವಾಕ್ ಯಾರು ಮಾಡ್ತಾರೆ ಅವ್ರು ಹೋಗ್ಬೋದು. ನೋಡಿ ಬೇರೆಯವ್ರು ಹೆಂಗೆ ಅಂದರೆ ಅದೇ ಬೋಟಲ್ಲಿ ಇಲ್ಲಿ ಇದು ಕೋರಲ್ ಐಲ್ಯಾಂಡ್ ಅಂತ ಕರೀತಾರೆ. ಸೊ ಈ ಐಲ್ಯಾಂಡಿಗೆ ಬಂದಿದ್ದೀವಿ. ಇಲ್ಲೂ ಸಹ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಹಳಷ್ಟು ಆಕ್ಟಿವಿಟೀಸ್ ಇದೆ, ಮತ್ತು ಬಹಳಷ್ಟು ಶಾಪಿಂಗ್ ಇದೆ, ಫುಡ್ ಸ್ಟಾಲ್ಸ್ ಇದೆ, ಮತ್ತು ಮಸಾಜ್ ಇದೆ. ಸೊ ನೀವು ಏನಾದರೂ ಟ್ರೈ ಮಾಡಬೇಕು ಅಂದರೆ ಟ್ರೈ ಮಾಡ್ಬೋದು. ಇಲ್ಲಿ ನಮಗೆ ಟೈಮ್ ತುಂಬ ಕೊಡ್ತಾರೆ. ಸೊ ಈಗ ಟೈಮ್ ಬಂದು ಥೈಲ್ಯಾಂಡಲ್ಲಿ 10:38. ಹಾಂ, ಸೊ ಭಾರತಕ್ಕಿಂತ 1.5 ಗಂಟೆ ಮುಂದೆ ಇದ್ದೀವಿ. ಸೊ ಇಲ್ಲಿ ನಮ್ಮ ಸಫಿಷಿಯೆಂಟ್ ಟೈಮ್ಸ್ ಕೊಡ್ತಾರೆ, ಲೈಕ್ ಆಲ್ಮೋಸ್ಟ್ 2 hours ಕೊಡ್ತಾರೆ. ಎಂಟೈರ್ ಕೋರಲ್ ಐಲ್ಯಾಂಡ್ನ ಸುತ್ತಾಡ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ, ಬಿಕಾಸ್ ಇನ್ನೂ ತುಂಬ ಜನ ಪ್ಯಾಕೇಜ್ ಹೋಗಿದ್ದಾರಲ್ಲ, ಅವರೆಲ್ಲ ಬರಬೇಕು. ಬಂದಾದ್ಮೇಲೆ ಎಲ್ಲರನ್ನೂ ಒಟ್ಟಿಗೆ ಗೂಡಿಸಿ ಮತ್ತೆ ಇಲ್ಲಿ ಲಂಚ್ ಇರುತ್ತೆ, ಲಂಚ್ ಆರ್ಗನೈಸ್ ಮಾಡ್ತಾರೆ. ಲಂಚ್ ಮುಗಿಸ್ಕೊಂಡು ನಾವು ಆಮೇಲೆ ಮತ್ತೆ ವಾಪಸ್ ಹೊರಡ್ತಾ ಇದ್ದೀವಿ. ಸೊ ಈಗ ಮೋಸ್ಟ್ಲಿ ನಾವು ನೀರು ಒಳಗಡೆ ಇಳಿಬೇಕು ಅಂತ ಅನಿಸುತ್ತೆ, ಬಟ್ ಬೇರೆ ಏನಾದ್ರೆ ಬಟ್ಟೆ ಯಾವುದು ಸ್ಪೇರ್ ಇಲ್ಲ. ಯಾ ಕಮಿಂಗ್. ಓಕೆ, ಬನ್ನಿ ಅಂತ ಕರಿತಾ ಇದ್ದಾರೆ. ಸೊ ಬೇಗ ಲೇಟ್ ಮಾಡಿದಿರಾ, ಹೋಗೋಣ. ದಟ್ ಸೈಡ್. ಓ ಮೈ ಗಾಡ್, ಇಲ್ಲಿ ನೋಡಿ, ಅಲ್ಲಿ ಇಳಿಬೇಕಂತೆ. ಸೊ ಅಲ್ಲಿ ಇಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ಟೆ ನೆಂದೋಗೋದಂದ್ರೆ ಬಟ್ಟೆ ಬೇರೆ ಯಾವುದು ಇಲ್ಲ. ವೆಲ್ಕಮ್ ಟು ಕೋರಲ್ ಐಲ್ಯಾಂಡ್. ಸೊ ಚೆನ್ನಾಗಿದೆಯಲ್ಲ, ಇಲ್ಲಿ ಚಪ್ಪಲಿ ಇಟ್ಕೊಂಡು Let's go. Now making Thai in. ಲೆಟ್ಸ್ ಗೋ. Let's go. ಹೋಗೋಣ ಬನ್ನಿ. ಈಗ ಇಲ್ಲಿರುವಂಥದ್ದು ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಏನೇನಿದೆ, ಅಂಗಡಿಗಳಿದೆ, ಫುಡ್ ಸ್ಟಾಲ್ ಇದೆ, ಮಸಾಜ್ ಇದೆಯಂತೆ. ಸೊ ಮಸಾಜ್ಗೆ ಹೋಗಲ್ಲ, ಮಸಾಜ್ ನಾಳೆ ಅಲ್ಲ, ಇವತ್ತು ಸಾಯಂಕಾಲ ನಮ್ಮ ಆರ್ಗನೈಸ್ ಮಾಡಿದ್ದಾರೆ. ಸೊ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ಇಲ್ಲಿ ಫುಡ್ ಸ್ಟಾಲ್ ಇದೆ, ಫುಡ್ ಸ್ಟಾಲ್ ಹತ್ರ ಹೋಗೋಣ ಫಸ್ಟು. ಓಕೆ, ನಮ್ಮ ಗೈಡ್ ಕರಿತಾ ಇದ್ದಾರೆ, ಬನ್ನಿ ಅಂತ. ವೇಟ್ that side is it? Okay, so what do we have to explore here, like food stalls? ಅವ್ರಿಗೆ ಆ್ಯಕ್ಚುಲಿ ಇಂಗ್ಲೀಷ್ ಬರ್ತಾ ಇಲ್ಲ, ಪಾಪ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಸ್ವಲ್ಪ ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ ಆದ್ರೂ. What else do we have apart from food stalls? Chalo. What do we say thank you in Thai? Thank you. In Thailand. For thank you, what do we say? What do we say in Thailand? In Thai language, what do we say for thank you? Thank you. What do we say? Kapun. Okay. Sawadika. Hello. Good morning. Morning. สวัสดีตอนเช้า Means? What is the meaning of that? ก็ thank you ขอบคุณ Kakun, thank you. Okay, Kakun ಅಂದರೆ ಥ್ಯಾಂಕ್ ಯು ಅಂತ ಅರ್ಥ. ಇಲ್ಲಿ ಮತ್ತೆ ಇನ್ನೊಂದು ಹೇಳಬೇಕು ಅಂದರೆ ಕೋರಲ್ ಐಲ್ಯಾಂಡಿಗೆ ಇನ್ನೊಂದು ಹೆಸರಿದೆ, ಏನಂತ ಹೇಳಿದ್ರೆ ವೈಟ್ ಸ್ಯಾಂಡ್ ಬೀಚ್ ಅಂತ. ಬಿಕಾಸ್ ಈ ಥರ ವೈಟ್ ಸ್ಯಾಂಡ್ ಬೀಚ್ ನಮಗೆ ಬೇರೆ ಕಡೆ ಎಲ್ಲೂ ನೋಡೋಕ್ಕೆ ಸಿಗಲ್ಲ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೀವು, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಸ್ಯಾಂಡ್ ಪೂರ್ತಿ ವೈಟ್ ಕಲರ್ ಇದೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಬಂದು ವೈಟ್ ಸ್ಯಾಂಡ್ ಬೀಚ್ ಅಂತ ಕರೀತಾರೆ. ಫ್ರೆಂಡ್ಸ್, ಕೋರಲ್ ಐಲ್ಯಾಂಡಿಗೆ ಬಂದಿದ್ದೀವಿ. ನೋಡ್ತಾ ಇದ್ದಾರೆ ನೋಡಿ, ಸೆಕೆ ನೀರು ಎಷ್ಟು. ಬ್ರದರ್ ಟಿಶ್ಯೂ ಪೇಪರ್, ಎಷ್ಟು ಸೆಕೆ ಆಗಿದೆ ಅಂದರೆ ಅಷ್ಟು ಬಿಸಿಲಿದೆ ಕೋರಲ್ ಐಲ್ಯಾಂಡ್. ಆ್ಯಕ್ಚುಲಿ ಇವಾಗ ಮಳೆಗಾಲ ಆಯಿತಾ, ಮಳೆಗಾಲದಲ್ಲೂ ಸಹ ಇಷ್ಟು ಬಿಸಿಲಿದೆ, ಲೆಕ್ಕ ಹಾಕೊಳ್ಳಿ ಇನ್ನು ಆಚೆ ಕಡೆ ಟೆಂಪ್ರೇಚರ್ ಎಷ್ಟಿದೆ ಅಂತ. ಸೊ ಇಲ್ಲಿ ಕೋರಲ್ ಐಲ್ಯಾಂಡಲ್ಲಿ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಏನಾದರೂ ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು. ಥ್ಯಾಂಕ್ ಯು. ತಿನ್ನೋಣ ಅಂತ. ಸೊ ಈಗ ನಾನು ತೊಗೊಂಡಿರೋ ಮ್ಯಾಂಗೋ ಸ್ಲೈಸಸ್ಸು ಇದು 60-70 ಬ್ಯಾಟ್ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಸೊ
ಸೊ ಇಲ್ಲಿ ತೊಗೊಂಡಿದ್ದೀನಿ ನೋಡಿ 70 ಬ್ಯಾಟ್ ಮ್ಯಾಂಗೋ ಸ್ಲೈಸಸ್ಸು. ಸೊ ಅದೇ ಥರ ಜ್ಯೂಸಸ್ ಇದೆ, ಕೊಕೊನಟ್ ಇದೆ, ಎಳ್ನೀರು ನೋಡಿ, ಎಳ್ನೀರು 60 ಬಾಟ್ ಇಲ್ಲಿ. ಸೊ ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯೂಸ್ ಇದೆ, ಎಲ್ಲ ಸಿಗುತ್ತೆ. ಸೊ ನಂಗೆ ತುಂಬ ಮ್ಯಾಂಗೋ ಇಷ್ಟ, ಸೊ ಹಂಗಾಗಿ ಮ್ಯಾಂಗೋ ಸ್ಲೈಸಸ್ ತೊಗೊಂಡೆ. ಸೊ ಈಗ ನೋಡೋಣ ಹೆಂಗಿರುತ್ತೆ. ಮತ್ತು ಇದಕ್ಕೆ ನೋಡಿ ಉಪ್ಪು ಮೆಣಸು, ಅಂದರೆ ಇದು ಉಪ್ಪು ಮೆಣಸಲ್ಲಿ ಆ್ಯಕ್ಚುಲಿ ಮಸಾಲ. ಸೊ ಈ ಮಸಾಲಾನ ಸ್ಪ್ರೇ ಮಾಡಿಕೊಂಡು ಅದ್ರ ಮೇಲೆ ಸ್ಲೈಸ್ನ ಸೊ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ಮಸಾಲ ಸ್ವಲ್ಪ ಅದಕ್ಕೆ ಮಾತ್ರ ಹಾಕಿದ್ದೀನಿ, ಬಿಕಾಸ್ ಎಲ್ಲದಕ್ಕೂ ಹಾಕಿಲ್ಲ. ನೋಡೋಣ ಫಸ್ಟ್ ಹೆಂಗಿರುತ್ತೆ ಅಂದ್ಬಿಟ್ಟು 6 ಹಾಕ್ಕೊಳ್ತೀನಿ. ಸೊ ಮಸಾಲೆ ಮ್ಯಾಂಗೋ ಸ್ಲೈಸಸ್ ಆ್ಯಕ್ಚುಲಿ ಏನು ಗೊತ್ತಾ, ಮಸಾಲೆ ಹಾಕಿದ್ರೆ ಮ್ಯಾಂಗೋ ಟೇಸ್ಟಿ ಹೋಗ್ಬಿಡುತ್ತೆ. ಅದಿರೋ ಸ್ಲೈಸು ಆಗಲಿ ಆ ಫ್ಲೇವರೇ ಹೋಗ್ಬಿಡುತ್ತೆ, ಬರೀ ಮಸಾಲೆ ಟೇಸ್ಟ್ ಬರ್ತಾ ಇದೆ. ಸೊ ಈಗ ಬರೀ ಮ್ಯಾಂಗೋ. ಥೈಲ್ಯಾಂಡ್ ಮಾವಿನ ಹಣ್ಣು ಆ್ಯಕ್ಚುಲಿ ಸ್ವೀಟ್ ಇಲ್ಲ ಆಯಿತಾ. ಸೊ ನಮ್ಮ ಭಾರತದಲ್ಲಿ ಸಿಗೋದೇ ಆ್ಯಕ್ಚುಲಿ ತುಂಬ ಸ್ವೀಟು. ಸೊ ಗೊತ್ತಿಲ್ಲ, ಇಂಡಿಯಾಸ್ ನ್ಯಾಷನಲ್ ಫ್ರೂಟ್ ಬಂದ್ಬಿಟ್ಟು ಮ್ಯಾಂಗೋನೇ. ಸೊ ಹಂಗಾಗಿ ಈ ಥೈಲ್ಯಾಂಡ್ ಹಣ್ಣಿದೆ ಆಯಿತಾ. ಸೊ ಅಷ್ಟೊಂದು ಸ್ವೀಟ್ ಏನಿಲ್ಲ, ಸಪ್ಪೆ ಇದೆ ಆ್ಯಕ್ಚುಲಿ. ಸ್ನೇಹಿತರೆ ಮತ್ತು ಕೂರಲ್ ಐಲ್ಯಾಂಡಲ್ಲಿ ಸ್ನ್ಯಾಕ್ಸ್ ತೊಗೊಂಡಾಯ್ತು. ಬಟ್ ಇಲ್ಲಿ ನಮ್ಮ ಬ್ಯಾಚ್ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಸೊ ನೋಡ್ಬೋದಾಗಿತ್ತು ನೋಡಿ. ಸೊ ದಿಸ್ ಇಸ್ ಮೇಡ್ ಇನ್ ಥೈಲ್ಯಾಂಡ್. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ. ದಿಸ್ ಇಸ್ ಮೇಡ್ ಇನ್ ಥೈಲ್ಯಾಂಡ್ ಆ್ಯಕ್ಚುಲಿ, ಹಾಂಗ್ ಟಾಂಗ್ ಅಂತ. ಸೊ ಕೇಳೋಕ್ಕೆ ಹೆಸರು ಒಂಥರ ಇರ್ಬೋದು, ಬಟ್ ಎಸ್ ಅದು ನಿಜ. ಇದು ಮೇಡ್ ಇನ್ ಥೈಲ್ಯಾಂಡು. ಸೊ ಥೈಲ್ಯಾಂಡ್ ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡಿ. ಸೊ ಅಲ್ಲಿ ಬಾಟ್ಲ್ ಇದೆಯಲ್ಲ, ಅದರದ್ದು ಬಾಟ್ಲು, ಇದ್ರದ್ದು ಬಾಕ್ಸ್ ಇಲ್ಲಿದೆ. ಸೊ ಹಾಂಗ್ ಟಾಂಗ್ ಅಂದ್ಬಿಟ್ಟು ಸೊ ಇದ್ರದ್ದು ಬಾಟ್ಲ್. ಎಷ್ಟು ಪ್ರೈಸ್ MRP ಎಷ್ಟು ಬಾಟು? 600 ಬಾಟ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ರುಪೀಸಲ್ಲಿ 1,500,000ನಾ? 2,100 ರುಪೀಸ್ ಆಗುತ್ತೆ. ಓಕೆ, 2,100 ರುಪೀಸ್ ಆಗುತ್ತೆ. ಸೊ 600 ಬಾಟ್ ಇದು. ಸೊ ನೋಡಿ, ನಾನು ಕುಡಿತಾ ಇದ್ದೀನಿ ಅಂತ ತಡ್ಕೊಬೇಡಿ, ನಾನು ಕುಡಿತಾ ಇಲ್ಲ. ಇಲ್ಲ, ನಮ್ಮ ಫ್ರೆಂಡ್ಸ್ ಜೊತೆ ಜಸ್ಟ್ ಕಂಪ್ನಿ ಕೊಡ್ತಾ ಇದ್ದೆ ಅಷ್ಟೇ. ಈಗ ನಮ್ಮ ಕೋರಲ್ ಐಲ್ಯಾಂಡ್ ಟೂರ್ ಮುಗೀತು. ಎಲ್ಲಿ ರೆಸ್ಟೋರೆಂಟ್ಗೆ ಹೋಗಿ ಸ್ವಲ್ಪ ತಿಂದಿದ್ದು ಕುಡಿದಿದ್ದೆಲ್ಲ ಆಯಿತು. ಮತ್ತು ಆಲ್ಮೋಸ್ಟ್ ಇಲ್ಲೆಲ್ಲ ಫುಡ್ ಸ್ಟಾಲ್ಸ್ ಜಾಸ್ತಿ ಇದೆ. ಮತ್ತು ಬೈಕ್ ರೆಂಟಲ್ಸ್ ತೊಗೊಂಡು ಸಹ ನೀವು ಇಲ್ಲಿ ಆರಾಮಾಗಿ ತಿರುಗ್ಬೋದು. ಅಷ್ಟೇ ಅಲ್ದಿರಾ ಇಲ್ಲಿ ಈಗ ನಾನು ನಿಮ್ಗೆ ಮೆಸೇಜ್ ಹಾಕಿದ್ದೆ. ನಾನು ಮುಗಿತಲ್ಲ ನೀವು ಎಲ್ಲೆಲ್ಲಿ ಹೋಗಿದ್ರಿ? ನಾನು ಎಲ್ಲೂ ಹೋಗಿಲ್ಲ, ಜಸ್ಟ್ ನೋಡಿದೆ. ನನ್ನ ಪ್ರಕಾರ ಒನ್ ಟೈಮ್ ಇಲ್ಲಾಂದ್ರೆ ಗೋವಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಈ ಥರ. ಬಟ್ ಫಾರಿನ್ಸ್ ಇದ್ದಾರೆ, ಆದರೆ ಇದು ಗೋವಾ ಮಿನಿ ಗೋವಾ ಆಗ್ಬಿಟ್ಟೈತೆ. ಎಲ್ಲ ಫಾರಿನ್ ಬಂದಾಗ ಫಾರಿನ್ಸ್ ಇರಬೇಕು, ಎಲ್ಲ ಇಂಡಿಯನ್ಸ್ ಇದ್ರೆ ಏನು ಮಜಾ ಬರುತ್ತೆ. ಜಸ್ಟ್ ನೋಡ್ಕೊಬೋದು. ಅಂಗಡಿಗೆ ಹೋಗಿದ್ವಿ, ಇಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ತಿಂದ್ವಿ. ಅಂದರೆ ಎಷ್ಟಿದೆ ಬಜೆಟ್ ಎಲ್ಲ? ನಾರ್ಮಲ್ ಪ್ರೈಸೇ 20 ಬಾಟ್ ಜಾಸ್ತಿ. ಇಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಒಳಗಡೆ ಇದ್ದಾರೆ. 1 ಗಂಟೆ ಆಯಿತು, 1 ಗಂಟೆಗೆ ನಮಗೆ. ನಮ್ಮದು ಮುಗಿತು, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀರಾ? ನಾನು ಮೆಸೇಜ್ ಹಾಕಿದ್ದೆ, ಇವರು 9 ಗಂಟೆಗೆ ಮುಗಿಸ್ಕೊಂಡು ಹೋಗ್ಬಿಟ್ಟವ್ರೆ ಅಂದ್ಕೊಂಡೆ. ನಿಮ್ಮ ಒಬ್ಬರು ಏನೋ ಫ್ಲೈಟ್ ಹಾಕಿದ್ರಿ, ಇವಾಗ ಗೊತ್ತಾಗ್ತಿದೆ ಅದು ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ. ಸೊ ಇವಾಗ ನಮಗೆ 3 ಗಂಟೆಗೆ ಮಸಾಜ್ ಇದೆ ಅಂತ. ಸೊ ನಮ್ಮ ಮಸಾಜ್ ಆರ್ಗನೈಸ್ ಮಾಡಿದ್ರು ಒಳಗಡೆ ಅದ್ರ ಜೊತೆ. ಇಲ್ಲ ನಾರ್ಮಲ್ ಮೆಸೇಜ್ ಮಾತ್ರ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದಕ್ಕೆ ಬನ್ನಿ ಹೋಗ್ತಾ ಇದ್ವಿ. ರಾತ್ರಿ ಎಲ್ಲ ಏನಾದರೂ ಸಾಯ್ 6 ಹೋಗಿದ್ವಿ. ಏನಿತ್ತು 3 ಸರಿ ಹೋಗಿದ್ವಿ ಅಷ್ಟೇ ಗಂಟು. ಸಾಯ್ 6 ಸಕ್ಕತ್ತಾಗಿದೆ. ಪಟಾಯ ಬಿಟ್ಟು ಈ ವಾಕಿಂಗ್ ಸ್ಪೀಡ್ ಬಿಟ್ಟು ಇನ್ಮೇಲೆ ಸಾಯ್ 6ಗೆ ನೀವು ಎಂಟ್ರಿ ಕೊಡ್ತಾ ಇದ್ದೀವಿ ಕೊಟ್ಟರೆ. ಓಕೆ, ಬೈ ಬ್ರೋ. ಸೊ ನಿನ್ನೆ ಅನ್ಕೊಂಡು ಎನ್ಸಿದ್ಯಾ ಮೋಸ್ಟ್ಲಿ ಕೊರಲ ಮತ್ತೆ ಆಗೋ ಚಾನ್ಸಸ್ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಊಟ ಎಲ್ಲ ಮಾಡಿದ್ರಾ? ಇನ್ನೂ ಇಲ್ಲ ಬ್ರೋ, ಹೊಟ್ಟೆ ಅಷ್ಟಿದೆ. ಮುಗಿಸ್ಕೊಂಡು 1 ಗಂಟೆ ಅಲ್ವಾ, ಹೋಗ್ಬಿಟ್ಟು ತಿನ್ನೋದು. ಬೆಳಗ್ಗೆಯಿಂದ ಏನು ಮಾಡಿದ್ವಿ? ಏನು ನೋಡಿಲ್ಲ ನಾವು. ಲೋ ಬಜೆಟ್ ಅಂದರೆ ಇದೇ ಪರಿಸ್ಥಿತಿ ನಮ್ದು. ಇಲ್ಲಿ ಒಂದು ಹೊತ್ತು ತಿಂದರೆ ಒಂದು 200 ಬಾತ್ ಅಂದರೆ ಎಷ್ಟು? 450 ರೂಪಾಯಿ. ಎಲ್ಲಿ ಸ್ಟೇ ಆಗಿದ್ದೀರಾ? ಬ್ರೋ ಇಲ್ಲೇ ರೂಮ್ ಇದೆ ಬ್ರೋ, ವಾಕಿಂಗ್ ಸ್ಟ್ರೀಟ್ ಪಕ್ಕದಲ್ಲೇ 1,500 ರೂಪಾಯಿ ಆಯಿತು ನಮಗೆ. 1,400 ರೂಪಾಯಿ ಇಬ್ಬರಿಗೆ. 1,400 ರೂಪಾಯಿ ಆಯಿತು. 1,200 ಬಾಟಾ ಅಥವಾ ಇಂಡಿಯನ್ ಕರೆನ್ಸಿ 1,400 ರೂಪಾಯಿ. ಸೊ ಆರಾಮ್ಸೆ ಪಕ್ಕದಲ್ಲೇ ಇದು. ಹಿಂಗೆ ವಾಕಿಂಗ್ ಪಕ್ಕಕ್ಕೆ ಹೋಗ್ಬಿಡ್ತೀರಿ. ಬೆಳಿಗ್ಗೆ ರಾತ್ರಿ ನಾನು ಹೋಗೋಕ್ಕೆ 4 ಗಂಟೆ ಆಯಿತು. ಅಲ್ಲಿ ಆಡ್ಕೊಂಡು ನಾವು 1 ಗಂಟೆ ಆಯಿತು. ಓಕೆ, ಆಮೇಲೆ ಸಾಯ್ 6ಗೆ ಹೋಗಿದ್ರೆ ಮಳೆ ಬಿದ್ದುಬಿಡ್ತು ಮತ್ತೆ 12 ಗಂಟೆಗೆ. ಸೊ ಕರೆಕ್ಟ್ ಕಂಟೆಂಟ್ ಕ್ರಿಯೇಟ್ ಅದನ್ನ ಹೆಂಗೆ ಬ್ರೋ ಕಂಟೆಂಟ್ ಹಾಕೋಣ? ಅಷ್ಟೊಂದು ಬಿಕಿನಿ ಒಳಗಡೆ ಇದ್ರೆ ಅವರೆಲ್ಲ
ಸಾಯಿ ಸಿಕ್ಸ್ ಮಾತ್ರ ಕ್ರೇಜಿ ಐತೆ ನೋಡ್ಕೊಂಡು ಸಾಯಿ ಹೋಗ್ಬೋದು ಸಿಕ್ಸ್ crazy ಐತೆ. ಅದು ಬಿಟ್ಟರೆ ಅದು ಮಾತ್ರ 3 ಸರಿ ಹೋಗಿದ್ವಿ ಅಷ್ಟೇ. ಮನೆಗೆ ಮತ್ತೆ ರೂಮ್ಗೆ ಹೋಗಿ ಮಲ್ಕೊಂಡು ರೆಸ್ಟ್ ತೊಗೊಂಡು ಮತ್ತೆ ಬೆಳಿಗ್ಗೆ ಎದ್ದು ಇದೆ ಪ್ಯಾಕೇಜಸ್ ಅದು ಇದು ಅಂದ್ಕೊಂಡೆ ಇಲ್ಲೇ ಸುತ್ತಾ ಇದ್ವಿ. ಸೊ ಇಲ್ಲೇ ಇನ್ನೇನೆಲ್ಲ ಮುಗೀತು. ಇವಾಗ ಹೋಗೋದು ಓಡೋದಲ್ವಾ. ಸೊ ಇವಾಗ ಬ್ರೋ ಚಾನಲ್ ನೀವು ಹೇಳಿಲ್ಲ ಯೋಗೇಶ್ ರಾಮ್. ಸೊ ಬ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅದರಲ್ಲಿ ಏನೈತೆ ಬ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಬ್ರೋ ಸ್ಪೆಲ್ ಮಾಡಿ YOGESHRA. ಸಬ್ಸ್ಕ್ರೈಬ್ ಅಂಡ್ ಬೆಲ್ ಐಕಾನ್ ನೋಡ್ತೀನಿ ಬ್ರೋ ಬಂದೇ ಬರುತ್ತೆ. ಸರಿ ಆಯ್ತು ಓಕೆ ಸಿಗೋಣ ಬರೋ ಮತ್ತೆ. ಓಕೆ ಸಿಗೋಣ ಬಾಯ್. ಕನ್ನಡಿಗರು ಇನ್ನು ಥೈಲ್ಯಾಂಡ್ ಅಲ್ಲಿ ಚೆನ್ನಾಗಿ first ಬೆಳೀರಿ. time meet ಆಗ್ತಾ ಇದ್ವಿ. ಹೇಳಿರೋ ಕಂಟೆಂಟ್ನ ಮರಿಬೇಡಿ, ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು ಸೋ ಸರಿ ಮಚ್. ಬ್ರೋ ಬರ್ತೀನಿ ಬಾಯ್. ಬಾಯ್ ಬಾಯ್. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಸೊ ನಮ್ಮ ಕನ್ನಡದ ಯೂಟ್ಯೂಬರ್ಸು ಸೊ ಎಷ್ಟು ಫೇಮಸ್ ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಅದು ತುಂಬ ಖುಷಿ ನಮ್ಮ ಕನ್ನಡಿಗರು ಸಿಕ್ಕಿದ್ರೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದವರು, ನಮ್ಮ ಭಾರತದವರು ಎಲ್ಲೋದ್ರೂ ಸಹ ಅಷ್ಟೇ ಆತ್ಮೀಯವಾಗಿ ಮಾತಾಡಿಸ್ತಾರೆ. ಖುಷಿ ಕೊಡುತ್ತೆ ಆ್ಯಕ್ಚುಲಿ ಅದು. ಸೊ ಏನೋ ಒಂದು ಫನ್ನು. ಸೊ ನಾನು ಯಾರೋ ಅಥವಾ ಅವ್ರು ಯಾರೋ ನಮ್ಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಯಾರ್ಯಾರು ಅಂದ್ಬಿಟ್ಟು. ಬಟ್ ಆದರೂ ನಾವು ಪರಿಚಯ ಆದಮೇಲೆ ಎಷ್ಟು ಚೆನ್ನಾಗಿ ನಾವು ಮಿಂಗಲ್ ಆದ್ವಿ, ಎಷ್ಟು ಚೆನ್ನಾಗಿ ನಾವು ಬೆರೆತ್ವಿ. ಸೊ ಅವರಲ್ಲಿ ಆ ಒಂದು ಗುಣ ಏನಂತ ಹೇಳ್ತಾರೆ, ಲೈಕ್ ಮಿಂಗಲ್ ಆಗುವಂಥ ಗುಣ ತುಂಬ ಇದೆ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ಫ್ರೆಂಡ್ಲಿಯಾಗಿ ಕೂಡ ಇದ್ದಾರೆ. ಸೊ ದಟ್ಸ್ ಅಬೌಟ್ ಏನೋ ನಮ್ಮ ಕೋರಲ್ ಐಲ್ಯಾಂಡ್. ಸೊ ನಿನ್ನೆ ಆ್ಯಕ್ಚುಲಿ ನಾವು ಅಂದ್ಕೊಂಡ್ವಿ ಇವತ್ತು ಕೋರಲ್ ಐಲ್ಯಾಂಡಲ್ಲಿ ನಾವು ಮೋಸ್ಟ್ಲಿ ಸಿಗ್ತೀವಿ ಅಂತ. ಸೊ ಸಿಕ್ಕಿದ್ವಿ, ಮತ್ತೆ ಖುಷಿ ಆಯಿತು. ನಿನ್ನೆ ಸಹ ಸಿಕ್ಕಿದ್ವಿ, ಮತ್ತೆ ಖುಷಿ ಆಯಿತು. ಮತ್ತು ಈಗ ಆಲ್ಮೋಸ್ಟ್ ನೋಡಿ ನಮ್ಮ ಬ್ಯಾಚರೆಲ್ಲ ಆಲ್ರೆಡಿ ಕಾಯ್ತಾ ಇದ್ದಾರೆ. ಸೊ ನಮ್ಮ ಬೋಟ್ ಬರಬೇಕು, ಈಗ ಸ್ಪೀಡ್ ಬೋಟ್ ಬರಬೇಕು. ಸ್ಪೀಡ್ ಬೋಟ್ ಬಂದ ತಕ್ಷಣ ನಾವು ವಾಪಸ್ ಅಂದರೆ ಪಟಾಯಿಗೆ ಮತ್ತೆ ಇವಾಗ ವಾಪಸ್ ಹೋಗ್ತಾ ಇದ್ವಿ. ಸೊ ಫ್ರೆಂಡ್ಸ್ ಫೈನಲಿ ಕೋರಲ್ ಐಲ್ಯಾಂಡ್ ಮುಗೀತು. ಎಕ್ಸ್ಪ್ಲೋರ್ ಮಾಡಿದ್ದಾಯಿತು, ತಿಂದಿದ್ದಾಯಿತು, ಎಂಜಾಯ್ ಮಾಡಿದ್ದಾಯಿತು, ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಇವಾಗ ಮತ್ತೆ ನಾವು ವಾಪಸ್ ಹೋಗ್ತಾ ಇದ್ದೀವಿ ಪಟಾಯಾಗೆ. ಬೋಲೋ ಭಾರತ್ ಮಾತಾ ಕೀ. Thank you so much.